ನೀವು ಅನ್ಕೋಬೋದು ದರ್ಶನ್ ಏನು ಶೋಕಿಲ್ಲ, ಎಲ್ಲ ಇದೆ, ಡ್ರಿಂಕು ಇದೆ, ಸ್ಮೋಕು ಇದೆ, ಇಲ್ಲ ಅಂತಲ್ಲ. ಬಟ್ ಲಿಮಿಟಲ್ಲಿದೆ ಅಷ್ಟೇ. ಎಲ್ರಿಗೂ ಹೇಳ್ಬೋದು ಸುಮ್ಮನೆ ಅದು ಇದು ಆರ್ಡರ್ ಮಾಡುವಂತ ಲಿಮಿಟಲ್ಲಿ ಇದ್ರೆ ಇಷ್ಟೆಲ್ಲ ಮಾಡೋಕ್ಕೆ. ಗುಡ್ ಮಾರ್ನಿಂಗ್ ಬಾಸ್. ದರ್ಶನ್ ಆಕ್ಚುಲಿ ರೋಡ್ ಮೇಲೆ ಎಲ್ಲರೂ ನೋಡಿದ್ದಾರೆ ದರ್ಶನ್ ಏನೇನು ಮಾಡ್ತಾನೆ, ಎಲ್ಲೋ ಹೋಗ್ತಾನೆ, ಬರ್ತಾನೆ ಅಂತ. ಒಳಗಡೆ ಬಂದ್ಮೇಲೆ ದರ್ಶನ್ ರೋಟೀನ್ ಏನು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಅದೊಂದು ತಿಳಿಸೋದಕ್ಕೆ ಹಾಗೇನೆ ಕೆಲಸ ಶುರು. ಇವತ್ತಿಂದ 2 ವರ್ಷ ಆಗಿದೆ ಕೆಲಸ ಶುರು ಮಾಡೋದಕ್ಕೆ ನಮ್ದೇನು ಪ್ರಿಪರೇಷನ್ಸ್ ಇರುತ್ತೆ ಇದಿಷ್ಟು ನಿಮ್ಗಳಿಗೂ ಗೊತ್ತಾಗ್ಲಿ. ಯಾಕಂದ್ರೆ ದೂರದ ಬೆಟ್ಟ ನಿಮ್ಗೇನೋ ಎಲ್ಲರೂ ಏನೋ ಕೊಟ್ಟಿರ್ತಾರೆ ಅಂದ್ರೆ ಸಾರ್ಗಳು ಬಿಡಮ್ಮ ಅವ್ರಿಗೇನೆಲ್ಲ ಕೊಡ್ತಾರೆ. ಏನೇ ಸ್ಟಾರ್ ಅನ್ನಿದ್ರು, ಏನೇ ಪ್ರಕಾರ ಇದು ಎಷ್ಟೇ ಲಕ್ಷ ತಗೊಂಡು ಆ ಕೆಲ್ಸಕ್ಕೆ ಕೊಡೋ ಒಂದು ರೆಸ್ಪೆಕ್ಟ್, ಅದು ಯಾರೇ ಆಗ್ಬೋದು, ಯಾವುದೇ ಕೆಲಸ ಆಗ್ಬೋದು. ಇಲ್ಲಿ ಮಾತ್ರ ಅಂತ ಹೇಳ್ತಾರೆ, ಯಾವುದೇ ಕೆಲಸ ತುಂಬ ಶ್ರದ್ಧೆಯಿಂದ ಮನಸ್ಸಿಟ್ಟು ಆ ಕೆಲಸ ಮಾಡಿದ್ರೆ ಖಂಡಿತ ಅದು ಫಲ ಕೊಡ್ತಾನೆ ಹೋಗುತ್ತೆ. ಸೊ ಇವತ್ತೆಲ್ಲ ಬಂದ್ಬಿಟ್ಟಿದೆ ನಿಮಗೆ, ಓಕೆ ಇಲ್ಲ ನಾನು ಹೆಂಗೆ ಮಾಡೋ ನಡೀತದೆ. ಇವತ್ತು ಬಂದಿದೆ ಅಂತ ತಕ್ಷಣ ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಏನೇನು ಮಾಡ್ತೀವಿ ನಾವು ಪ್ರಿಪೇರ್ ಆಗ್ತೀವಿ. ಯಾಕಂದರೆ ಒಂದ್ಸರಿ ಶೂಟಿಂಗ್ ಅಂತ ಬಂದಾಗ ನಮ್ಮದೇ ಆದಂಥ ಒಂದು ಪ್ರಿಪ್ರೇಷನ್ಸ್ ಏನೇನಿದೆ ಅದಷ್ಟು ನೀವು ಗೊತ್ತಾಗಲಿ. ಯಾಕಂದ್ರೆ ಇವತ್ತಿಂದ ಕ್ರಾಂತಿ, ಹೊಸ ಕ್ರಾಂತಿ ಶುರು ಆಗುತ್ತೆ. ಸೊ ಕ್ರಾಂತಿ ಸಿನಿಮಾಗೆ ದರ್ಶನ್ ಒಬ್ಬ ಕಲಾವಿದನ ನಾನೇನೇನು ಮಾಡ್ತೀನಿ ನಿಮಗೂ ಸ್ವಲ್ಪ ಗೊತ್ತಾಗಲಿ ಅಷ್ಟೇ. ಬರೀ ಯಾಕಂದರೆ ಬೆಳಿಗ್ಗೆ ಒಂದು 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ನನ್ನ ಶೂಟಿಂಗ್. ಮನೇನು ಸುಮಾರು ಜನ ನೋಡಿಲ್ಲ. ಹೇಮಂತ್ ಅಂತೇಳಿ ನನ್ನ ಜಿಮ್ ಕೋಚು, ನನ್ನ ಟ್ರೈನರು ಎಲ್ಲ ಹೆಚ್ಚು ಕಮ್ಮಿ ಒಂದು 8 ವರ್ಷ ಆಗಿದೆ. 8 ವರ್ಷದಿಂದಲೂ ನೀವು ಈಗ ಐರಾವತ ನೋಡ್ಬೋದು, ಇಲ್ಲ ಕುರುಕ್ಷೇತ್ರ ನೋಡ್ಬೋದು, ಎಲ್ಲ ಸಿನಿಮಾಗೂ ನಮ್ಮ ಹೇಮಂತವರೇ ನನ್ನ ರೆಡಿ ಮಾಡೋದು. ಹಂಗಂತೇಳಿ ಈಗ 2 ವರ್ಷ ಕೆಲಸ ಇರಲ್ಲ, ದರ್ಶನ್ ಸ್ವಲ್ಪ ದಪ್ಪ ಆಗ್ಬಿಟ್ಟ. ಹೌದು, ಕೆಲಸ ಇದ್ದಿದ್ದಾಗ ನಾವು ವರ್ಕೌಟು ಮಾಡೋಣ. ಈಗ ಲಾಕ್ಡೌನ್ ಟೈಮಲ್ಲಿ ಆಲ್ಮೋಸ್ಟ್ 1 ವರ್ಷ ಬಿಟ್ಬಿಟ್ಟಿದ್ದು, 1.5 ವರ್ಷ ಆಫ್ ಅಂಡ್ ಆನ್ ಮೂಡ್ ಬಂದಾಗ ಮಾಡ್ತಿದ್ವಿ, ಇಲ್ಲ ಅಂದ್ರೆ ಎಲ್ರು ನೋಡೋಣ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಲಾಕ್ಡೌನ್ ಎಲ್ರಿಗೂ ಒಂದೊಂದು ಪಾಠ ಕಲಿಸ್ಕೊಡ್ತು. ಹಾಗೇನೆ ನಾವು ವರ್ಕೌಟ್ ಅಂದಾಗ ನಾವು ಅದಕ್ಕೆ ಆದಂತ ಒಂದು ಪ್ರಿಪರೇಷನ್ ಅಲ್ಲಿ ಇರ್ತೀವಿ, ಮೈಯೆಲ್ಲ ದಂಡಿಸ್ತೀವಿ, ಮೈಗೂ ಸ್ವಲ್ಪ ರೆಸ್ಟ್ ಬೇಕಾಗುತ್ತೆ. ಸೊ ರೆಸ್ಟ್ ಅಂದಾಗ ಸ್ವಲ್ಪ ಹಿಂಗಿರ್ತೀವಿ, ಪುನಃ ಕೆಲಸ ಅಂದಾಗ ಹಿಂಗೆ ಆಗ್ತೀವಿ. ಸೊ ಈ ತರ ಬಂದಿದ್ದು. ಸೊ ಬೆಳಗ್ಗೆ ಪಾಪ ಹೇಮಂತ್ 5 ಗಂಟೆಗೆ ಶಾರ್ಪ್ ಇಲ್ಲಿರ್ತಾರೆ. ಸೊ ನಾವು ಎಲ್ಲ ರೆಡಿಯಾಗಿ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟು ಹೆಚ್ಚು ಕಮ್ಮಿ ಒಂದು ಅರ್ಧ ಮುಕ್ಕಾಲು ಗಂಟೆ. ಸೊ ಇಲ್ಲಿಂದ ನಾನು ಪ್ರೋಟೀನ್ ಸ್ಟಾರ್ಟ್ ಆಗುತ್ತೆ. ಬರೀ ಏನೇನು ಪ್ರೋಟೀನ್ ಮಾಡ್ಕೊಂಡು ತೋರಿಸ್ತೀನಿ. ನೀವು ಅನ್ಕೊಂಡೇನೋ ದೊಡ್ಡ ಜಿಮ್ ದರ್ಶನ್ ಸರ್ವೇ ಸಾಮಾನ್ಯ ವರ್ಕೌಟ್ ಮಾಡಕ್ಕೆ ಇರಿಸಬೇಕು ಅಷ್ಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬರೀ ಎನರ್ಜಿ ಡ್ರಿಂಕ್ ಅಷ್ಟೇ. ಯಾಕಂದ್ರೆ ಇಷ್ಟು ಟ್ರೈನ್ ಔಟ್ ಅಂದಾಗ ಸ್ವಲ್ಪ ನೀರು ಹೋಗ್ತದೆ, ಸ್ವಲ್ಪ ಆಕ್ಚುಲಿ ಪುಷ್ ಸಿಗುತ್ತೆ ಅಷ್ಟೇ. ಕೆಳಗಡೆ ನಾವು ದರ್ಶನ್ ನಂಬಲ್ ಎತ್ಕೊಳಕ್ಕಾಗಲ್ಲ, ಬೇಗ ಮಾಡ್ಕೊಬೇಡ್ರಿ. ನಂದಾಗಲೇ ಬ್ಯಾಕ್ L4 L5 2 ಹೋಗ್ಬಿಟ್ಟಿದೆ. ಕೆಳಗಡೆಯಿಂದ 1 kg ಎತ್ತಿದ್ರು ಮುಗೀತು ನನ್ನ ಕಡೆ. ಅದಕ್ಕೆ ಸ್ವಲ್ಪ ಇದು ಕೊಡ್ತಾರೆ, ಕೊಟ್ಕೊಟ್ಟು ಮುಗಿಸಿ ಮತ್ತೆ ಕೈ ಕೊಟ್ಬಿಡ್ತೀವಿ. ಅನ್ಯತಾ ಭಾವಿಸ್ಕೊಂಡ್ರೆ ಯೂಶಲಿ ವೇಟ್ ಟ್ರೈನಿಂಗ್ ಮಾಡಬೇಕಾದ್ರೆ ನೀವು ಎಷ್ಟು ಬೇಗ ಬ್ಯಾಕ್ ಟು ಬ್ಯಾಕ್ ಹೊಡಿತೀರಾ, ಮಸಲ್ ಇಂಪ್ರೂವ್ ಚೆನ್ನಾಗಿರುತ್ತೆ. ಯೂಶಲಿ ಈಗ ನಾನು ಅದಕ್ಕೆ ಹೊರಗಡೆ ನಾ ಶೂಟಿಂಗ್ ಹೋದಾಗ ಇನ್ನೊಂದು ಹೊರಗಡೆ ಜಿಮ್ ಮಾಡೋದಕ್ಕೆ ಸ್ವಲ್ಪ ಇದು ಮಾಡ್ತೀನಿ. ಯಾಕಂದ್ರೆ ನಾನು ಒಬ್ಬನೇ ಮಾಡಿ ಮಾಡಿ ಅಭ್ಯಾಸ. ಆಮೇಲೆ ಯೂಶಲಿ ವೇಟ್ ಟ್ರೈನಿಂಗ್ ಈಗ ನಾನು ಚೆಸ್ಟ್ ಮುಗಿದ ಪಡ 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 ಹಿಂಗೆ ನಾನು ಮಾಡ್ಕೊಂಡು ಹೋಗೋದು. ಸೊ ಪಾಪ ಬೇರೆಯವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಹೊರಗಡೆ ಕಮ್ಮಿ ನಾನು ಮಾಡೋದು. ಜಿಮ್ ಅಂದ ತಕ್ಷಣ
ತುಂಬ ಮಲ್ಟಿ ಜಿಮ್ಮು ಅದು ಇದು ಅಫ್ಕೋರ್ಸ್ ಇದೆಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಯಾಕಂದರೆ ನನಗೆ ನಿನ್ನೆ ಮೊನ್ನೆ ಎಲ್ಲ ಮೊದಲಿಂದನೂ ಮಾಡ್ತಿದ್ದೆ. ನಮ್ಮ ಮೈಸೂರಲ್ಲಿ ಭೀಷ್ಮ ಜಿಮ್ ಅಂತಿತ್ತು. ಅಂದರೆ ಗರಡಿ ಮನೆ ಒಳಗಡೆ ಒಂದು ಸಣ್ಣ ಜಿಮ್. ಅವಾಗೆಲ್ಲ ಈ ಎಕ್ವಿಪ್ಮೆಂಟ್ಸ್ ಯಾವುದೂ ಇಲ್ಲ, ಆಗಲೂ ಜಿಮ್ ಮಾಡ್ತಾಯಿದ್ರು. ಅವತ್ತು ಬಾಡಿ ಬಿಲ್ಡರ್ಸ್ ಇದ್ರು. ಇವತ್ತು ಸ್ವಲ್ಪ ಈಸನ್ ಆಗಿದೆ, ಟೆಕ್ನಾಲಜಿ ಮುಂದೇನೂ ಬಂದಿದೆ. ಆದರೆ ನಂದು ಒಂದೇ ಒಂದು ಇದು, ಈ ಜಿಮ್ ಮಾಡಿದೆ ಈ ಸರಿ ಹೋಗಲಿ, ಆ ಜಿಮ್ ಮಾಡಿದೆ ಅನ್ಸರಿ ಎಲ್ಲ ಯಂಗ್ಸ್ಟರ್ಸ್ ಹೇಳ್ಕೊಡೋದು ಅಂದರೆ, ನೀವು ಯಾವುದೇ ಜಿಮ್ಗೆ ಹೋದ್ರೂ ಕೂಡ ಕಬ್ಬಣನೇ ಹೊರಬೇಕು, ಅದು ಬಿಟ್ಟು ಇನ್ನೊಂದಿಲ್ಲ. ಸೊ ಜಿಮ್ಮಿಂಗ್ ಅನ್ನೋದು ಇಟ್ಸ್ ಅನ್ ಅಡಿಕ್ಷನ್ ಅಷ್ಟೇ. ಮೇಕ್ ಇಟ್ ಅನ್ ಅಡಿಕ್ಷನ್. ಅದು ಒಂಥರ ನಾವು ವರ್ಕೌಟ್ ಮಾಡಲೇಬೇಕು, ಫಿಟ್ ಆಗಿರಬೇಕು ಅನ್ನೋದು ಎಲ್ಲ ಥರನೂ ಇದೆ. ಸೊ ಯೂಶ್ವಲಿ ನಂದಲ್ಲ ಅಂತ ಡೈಲಿ ಒಂದು 2 hours ತೆಗೆದಿಟ್ಬಿಟ್ರೆ ಆಮೇಲೆ ಅನ್ಕೋಬೋದು ದರ್ಶನೀಯ ಶೋಕಿಲ್ಲ, ಎಲ್ಲ ಇದೆ, ಡ್ರಿಂಕು ಇದೆ, ಸ್ಮೋಕು ಇದೆ, ಇಲ್ಲ ಅಂತಲ್ಲ. ಬಟ್ ಲಿಮಿಟಲ್ಲಿದೆ ಅಷ್ಟೇ. ಎಲ್ರಿಗೂ ಹೇಳ್ಬೋದು ಸುಮ್ಮನೆ ಅದು ಇದು ಆಡು ಅಂತ. ಲಿಮಿಟಲ್ಲಿದ್ದರೆ ಇಷ್ಟೆಲ್ಲ ಮಾಡೋಕ್ಕಾಗ. ಇಷ್ಟು ವರ್ಕೌಟ್ ಮಾಡ್ಬಿಟ್ಟು ನೆಕ್ಸ್ಟ್ ಏನು ಅಂತ ವರ್ಕೌಟ್ ಮಾಡಬೇಕಲ್ಲ, ಕೆಳಗಡೆ ಬಿಟ್ಕೊಂಡು ಬಿಟ್ಟಿದ್ರೆ ಅಲ್ಲಿಗೆ ಇಷ್ಟು ವರ್ಕೌಟ್ ಸಮ ಆಯ್ತು. ಕೆಳಗಡೆ 5 ಗಂಟೆಯಿಂದ 7:30 ಇಷ್ಟು ಪ್ರೋಟೀನ್ ಆಯಿತು. ಇನ್ನೊಂದು ಕಾಲಿಗೆ ಸ್ನಾನಕ್ಕೆ ಹೋಗಿ ಬರ್ತೀನಿ. ಆಮೇಲೆ ಇಲ್ಲಿಂದ ನ್ಯೂ ವೆಂಚರ್ ಕ್ರಾಂತಿಗೆ ಎಲ್ಲರೂ ಸೇರಿ ಕ್ರಾಂತಿ ಆಡ್ಕೊಂಡು ರೆಡಿ ಆಗಿ. ಮೆಜೆಸ್ಟಿಕ್ ಸಿನಿಮಾ ಮುಹೂರ್ತದ ಟೈಮಲ್ಲಿ ಏನೊಂದು ನರ್ವಸ್ ಇತ್ತು, ಒಂದು ಖುಷಿ ಇತ್ತು. ಇವತ್ತು ಸ್ವಲ್ಪ ಅದೇ ಥರ ಫೀಲ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ 2 ವರ್ಷ ಆಯ್ತು ಆ್ಯಕ್ಚುಲಿ ಕೆಲಸ ಮಾಡಿ, ಬಣ್ಣ ಹಚ್ಚಿ. ಸೊ ಎಲ್ಲ ಈ ಕೋವಿಡಿಂದ ಸ್ವಲ್ಪ ಸ್ಟೇಬಲಿಗೆ ಬರ್ತಾ ಇದೆ. ಇವತ್ತಿಂದ ಕ್ರಾಂತಿ ಸಿನಿಮಾ ಸಮಾಜದ ಕಳಕಳಿ ಇಟ್ಕೊಂಡು, ಅದು ಆಡಂಬರ ಇಲ್ದೇನೆ ಇವತ್ತಿನ ಒಂದು ಹೊಸ ಕ್ರಾಂತಿ. ವಿಡಿಯೋಸ್ ಶೈಲಜಾ ನಾಗೋರು, ಬಿ ಸುರೇಶ್ ಅವರು, ಆಮೇಲೆ ಹರಿದಿದ್ದು 2ನೇ ಸಿನಿಮಾ ಯಜಮಾನ ಆದಮೇಲೆ. ಸೊ ಸೇಮ್ ಟೀಮ್ ಒಂದಾಗಿ ಈಗ ಆ್ಯಕ್ಚುಲಿ ಇನ್ನೊಂದು ಸಿನಿಮಾ ಮಾಡ್ತೀವಿ. ಬಟ್ ಇನ್ನೂ ಕ್ರಾಂತಿಗೆ ಆ್ಯಕ್ಚುಲಿ ಈಗ ಹೊಡ್ತಾ ಇದ್ದೀವಿ. ಯೂಶ್ವಲಿ ನಂದು ಮನೆಯಿಂದ ಪೂಜೆ ಮುಗಿಸಿ ಗಾಡಿ ಹತ್ತದ ಮೇಲೆ ಇನ್ನೊಂದು ವೆಂಕಟೇಶ್ವರ ದೇವಸ್ಥಾನ ಇರೋದು, ಏನೋ ಗೊತ್ತಿಲ್ಲ ನನಗೆ. ನಾವು JP ನಗರ್ 6th ಫೇಸಿಗೆ ಬಂದಾಗಲೂ ಮನೆ ಪಕ್ಕದಲ್ಲಿ ಒಂದು ವೆಂಕಟೇಶ್ವರ ದೇವಸ್ಥಾನ. ಅದಾದಮೇಲೆ ನಾವು BTM ಲೇಔಟ್ ನಾನು ಶಿಫ್ಟ್ ಆದಾಗ ಅಲ್ಲೂ ಪಕ್ಕದಲ್ಲಿ ಒಂದು ವೆಂಕಟೇಶ್ವರ ದೇವಸ್ಥಾನ. ಈಗ RR ನಗರಕ್ಕೆ ಬಂದಿದ್ವಿ, ಇಲ್ಲೂ ಒಂದು ವೆಂಕಟೇಶ್ವರ ದೇವಸ್ಥಾನ ಏನೋ ಒಂದು ಇದಿದೆ ಆ್ಯಕ್ಚುಲಿ. ಸೊ ಒಂದು ರೌಂಡ್ ಹೋಗ್ಬಿಟ್ಟು ಒಂದು ಸಲ ಮಾಡ್ಬಿಟ್ಟು ಆಮೇಲೆ ಎಲ್ಲರೂ ಅನ್ಕೋಬೋದು ಅಂತ ದರ್ಶನ ಹಾಕಿರ್ತೀವಿ, ನಾವು ಮಾಡ್ತೀವಿ. ತುಂಬ ಮೂಢನಂಬಿಕೆ ಮಾಡಲ್ಲ, ದೇವ್ರಿಗೆ ಅಷ್ಟೇ. ಎಲ್ಲರೂ ಒಳ್ಳೇದು ಮಾಡಪ್ಪ, ಎಲ್ರಿಗೂ ಚೆನ್ನಾಗಿಡಪ್ಪ. ನನಗೆ ಯಾರ್ಯಾರು ಹೊಟ್ಟೆ ಹಸ್ಕೊಂಡು ಮನಗಿದಾರೋ ಅದೆಲ್ಲರಿಗೂ ಹೊಟ್ಟೆ ತುಂಬ ಊಟ ಕೊಡಪ್ಪ ಅಂತ ಅಷ್ಟೇ ಕೇಳ್ಕೊಳ್ತೀನಿ, ನೀವು ಕೇಳ್ಕೊಳ್ಳಲ್ಲ ಎಕ್ಸ್ಟ್ರಾ. ಸ್ವಲ್ಪ ಕಡೆ ತೋರಿಸಪ್ಪ ನಮ್ಮ ಡೈರೆಕ್ಟ್. ಈಗ ಆಕ್ಚುಲಿ ಮೊದಲನೇದಾಗಿ ಫಸ್ಟ್ ಡೇ ಇದು ರೋಟೀನು, ಇದು ನಮ್ಮ ಜಾಗ. ನಮ್ಮ ನಿರ್ದೇಶಕರು ಇಲ್ಲಿದ್ದಾರೆ. ಫಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಹೋದವ್ರು ಹೇಳ್ದಂಗೆ, ಬಟ್ ಈಗ ಇದು 2ನೇ ಸಿನಿಮಾ ಡೈರೆಕ್ಟರ್. ಸೊ ಏನ್ ಸರ್ ಕ್ರಾಂತಿ ಏನ್ ಮಾಡ್ಬೇಕಂತ ಸರ್? ಅಕ್ಷರ ಕ್ರಾಂತಿ ನೋಡಿರಪ್ಪ. ಈಗ ಅಕ್ಷರ ಆಕ್ಚುಲಿ ಏನು ಯಜಮಾನ ಮಾಡಿದಾಗ 8ನೇ ಕ್ರಾಂತಿ ಒಂದು ಮಾಡಿದ್ವಿ. ಸೊ ಈ ಸಲ ಒಂದು ಅಕ್ಷರ ಕ್ರಾಂತಿ. ನಮ್ಮ ಡೈರೆಕ್ಟರ್ ಅಂತ ತೋರಿಸಿದ್ವಿ. ಈಗ ನಮ್ಮ ನಿರ್ಮಾಪಕಿ ಅವ್ರು ಕೂತಿದ್ದಾರೆ. ಅಮ್ಮ ಹೆಂಗ ಅನಿಸ್ತಾ ಇದೆ ಅಮ್ಮ 2 ವರ್ಷ ಆದ್ಮೇಲೆ? ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ಶೂಟಿಂಗ್ ಮಾಡುವಷ್ಟು ಖುಷಿ ಇದೆ. ಯಾಕಂದ್ರೆ ಹೆಂಗ್ ಅನ್ಕೊಂಡಿದ್ರಮ್ಮ ಕ್ರಾಂತಿನ? ಕ್ರಾಂತಿ ಮಾಡೋಣ ಸರ್, ಒಂದು ರೆವಲ್ಯೂಷನ್ ಮಾಡೋಣ. ಇಷ್ಟು ವರ್ಕೌಟ್ ಮಾಡಿದ್ಮೇಲೆ ದರ್ಶನ್ ಏನ್ ತಿಂತಾನೆ ಅಂತ ಅಂದ್ಬಿಟ್ರೆ ಇದೇ ತಿನ್ನೋದು. ಆಕ್ಚುಲಿ ಸ್ಪೆಷಲ್ ಫುಡ್ ಏನಲ್ಲ, ಮನೇಲಾದ್ರೆ ಟಿಫನ್ ಮಾಡಲ್ಲ. ಏನಕ್ಕೆ ಅಂತಂದ್ರೆ ಮನೇಲಿ ಒಂದೇ ಒಂದು ಐಟಮ್ ಇದೆ. ಆಕ್ಚುಲಿ ಒಂದು ಅರ್ಧ ಇಡ್ಲಿ, ವಡೆ. ವರ್ಕೌಟ್ ಮಾಡಿದ್ರು ಡಯಟ್ ಅಂದ್ರೂ ವಡೆ ಇರಲೇಬೇಕು. ಅದಾದ್ಮೇಲೆ ಇನ್ನೊಂದು 2 ಏನೇನು ಐಟಮ್ ಇದೆ
ಉಪ್ಪಿಟ್ಟು ಇದೆ, ಅವಲಕ್ಕಿ ಬಾತ್ ಇದೆ, ದೋಸೆ ಇದೆ. ಉಪ್ಪಿಟ್ಟು ಅವಲಕ್ಕಿ ಬಾತು ದೋಸೆ ಎಲ್ಲ ಇಷ್ಟು ತಿಂದ್ರೆ ಟಿಫನ್ ಮಾಡೋದು. ಬನ್ನಿ ಟಿಫನ್ ಮಾಡುವ. ಅವಾಗಲೇ ಆಕ್ಚುಲಿ ಡೈರೆಕ್ಟರ್ ಪರಿಚಯ ಮಾಡಿಸಿದ್ವಿ, ಆಮೇಲೆ ನಿರ್ಮಾಪಕರು ಪರಿಚಯ ಮಾಡಿಸಿದ್ವಿ. ಈಗ ನಾಯಕ ನಟಿಯವರು ಬಂದಿದ್ದಾರೆ, ರಚಿತಾ ರಾಮ್ ಅವರು. ಒಫಿಷಿಯಲ್ ಕನ್ಫರ್ಮೇಶನ್ ಇದು. ಫಸ್ಟ್ ಟೈಮ್ ಮ್ಯಾರಿಟಲ್ ಬಂದು ಕುತ್ಕೊಂಡು ಈ ತರ ಒಂದು ಇಂಟರ್ವ್ಯೂ ಮಾಡಿದ್ರು, ಇದೇ ಒಂದು ಖುಷಿ ನನಗೆ. ಒಂಥರ ನನ್ನ ಸಿನಿಮಾನೇ, ಬಟ್ ನಾನು ಕ್ಯಾಮ್ರಾ ಹಿಂದೆ ಇರ್ತೀನಿ. ಅವಾಗ ಬಂದು ಹೋಗ್ತೀನಿ, ಸೆಟ್ಟಿಗೆ ಬರ್ತೀನಿ. ಪ್ರೊಡ್ಯೂಸರ್ ಸ್ವಲ್ಪ ಹಿಂಸೆ ಇರ್ಬೋದು, ಖಂಡಿತ ಡೈರೆಕ್ಟರ್ ಇರ್ಬೋದು, ಖಂಡಿತ ಸರಿಗಿರ್ಬೋದು. ಮತ್ತೆ ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಮೇಡಮ್, ನಮ್ಮ ಅಣ್ಣನಿಗೆ ತುಂಬಾನೇ ಕಷ್ಟ ಕೊಟ್ಟು ನಾನು ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಮಗೆ ಹಾಗೆ ಒಂದು 5 ಗಂಟೆಯಿಂದ ಹಿಡಿದು ಈಗ 11:30. ಇವತ್ತಿನ ಒಂದು ಕೆಲಸ ನಂದು ಏನೇನಿದೆ ಎಲ್ಲ ತೋರಿಸಿದ್ದೀನಿ. ಮೂರ್ತಾಗಿದ್ದಕ್ಕೆ ಬರೀ ಇಷ್ಟಿಗೆ ಮುಗಿದಿದೆ. ಇನ್ನೊಂದು ದಿನ ಆ್ಯಕ್ಚುಲಿ ಬೆಳಗ್ಗೆಯಿಂದ ಹಿಡಿದು ಶೂಟಿಂಗ್ ಹೋಗಿ ಬಂದು ಏನೇನು ಮಾಡ್ತೀನಿ ಇಷ್ಟೂ ಒಂದ್ಸಲಿ, ಯಾಕಂದರೆ ನಿಮಗೂ ಸ್ವಲ್ಪ ಗೊತ್ತಾಗಲಿ ನಾವು ಏನು ಮಾಡ್ತೀವಿ ಅಂತ ದೊಡ್ಡದಾಗೇನು ಮಾಡಲ್ಲ, ಸಣ್ಣದಾಗಿ ನಮ್ಮ ಕೆಲಸದ ಮೇಲೆ ನಾವೇನು ಮಾಡ್ತೀವಿ, ಸೊ ಕೆಲಸ ಹೆಂಗಿರುತ್ತೆ, ಸೊ ಇದ್ರ ಬಗ್ಗೆ ಹೇಳೋದಕ್ಕೆ ಇನ್ನೊಂದ್ಸಲಿ ಖಂಡಿತ ಸಿಗೋಣ. ಇವತ್ತಿಂದ ಕ್ರಾಂತಿ ಸ್ಟಾರ್ಟ್ ಆಗಿದೆ. ಸೊ 2 ವರ್ಷ ಆಯಿತು ಸಿನಿಮಾ ಮಾಡಿ. ಸೊ ಬೇರೆ ಆಯಾಮ ಇರೋಂಥ ಒಂದು ಸಿನಿಮಾ. ಸೊ ಇದಕ್ಕೆಲ್ಲ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಕೊಡಿ. ಯಾಕಂದರೆ ಹರಿಕೃಷ್ಣ 2ನೇ ಸಲ ಮಾಡ್ತಾ ಇರೋದು. ಸೊ ಅದೇ ಸೇಮ್ ಟೀಮ್, ಆ್ಯಕ್ಚುಲಿ ಯಜಮಾನ ಏನು ಟೀಮ್ ಇತ್ತು ಅದೇ ಟೀಮ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಸ್ಪೆಷಲ್ ಏನಂತಂದರೆ ರವಿ ಸರ್ ಇದ್ದಾರೆ, ಆಮೇಲೆ ಸುಮಮ್ಮ ತುಂಬ ಒಳ್ಳೆ ಪಾತ್ರದಲ್ಲಿ, ಹಾಗೆಯೇ ರಚಿತಾ ರಾಮ್ ನಾಯಕರು ಮಾತಾಡ್ಸಿದ್ದೀನಿ. ಇವರೆಲ್ಲ ಸೇರಿ ಇನ್ನೂ ಮುಂದೆ ಕಲಾವಿದರ ದಂಡೇನೇ ಇದೆ. ಸೊ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ, ಕನ್ನಡ ಚಿತ್ರರಂಗದ ಮೇಲಿರಲಿ ಅಂತ ಕೇಳ್ಕೊಳ್ತೀನಿ.